ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ತುಂಬ ನೋಡಿ, ಇವತ್ತಾದರೂ ಮಳೆ ಇಲ್ಲ ಅಂತ ಅಂದ್ಕೊಂಡೆ. ತುಂಬ ಮಳೆ, ಹೊರಗಡೆ ಸ್ಟಾರ್ಟ್ ಆಯಿತು ಮಳೆ. ಒಂದು ಏಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಹೇಳ್ಬೇಕು ಅಂದರೆ ಹಬ್ಬದ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇನ್ನೇನೂ ಕೆಲಸ ಬಾಕಿ ಇಲ್ಲ. ಇನ್ನೇನಿದ್ರು ತಿಂಡಿ ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮನೆಯವ್ರನ್ನ ಈಗ ಮಿಲ್ಲಿಗೆ ಕಳಿಸಿದ್ದೆ. ಮಳೆ ಬರೋ ಅಷ್ಟರಲ್ಲಿ ಮಿಲ್ಲಿಗೆ ಹೋಗಿ ಅಂದರೆ ಚಕ್ಲಿ ಮಾಡೋದಕ್ಕೆ ಅಕ್ಕಿ ಹುರಿದ್ಬಿಟ್ಟು ಕೊಟ್ಟು ಕಳಿಸಿದ್ದೆ. ಹಾಕ್ಸ್ಕೊಂಬಂದು ಇಟ್ಟಿದ್ದಾರೆ. ಬಟ್ ಈಗಲೇ ಮಾಡೋದಿಲ್ಲ, ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಬಟ್ ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಈಗ ಡೈಲಿ ಮಳೆ ಇರೋದ್ರಿಂದ ಈ ಬಾಗಿಲುವರೆಗೂ ಇಲ್ಲಿ ಹೊಸಲು ಏನಿದೆ ಇಲ್ಲಿಗೆ ಇರ್ಚಲು ಹೊಡೆದಿತ್ತು. ಮೊನ್ನೆ 3 ದಿವಸ ಆಯಿತು. ನೀರು ಬಿದ್ದಿತ್ತು. ನಾನು ಹೊರಗಡೆ ಏನೋ ತಗೊಳ್ಳೋದಕ್ಕೆ ಅಂತ ಸಂಜೆ 6-6:30 ಟೈಮ್ಗೇನು ಈಚೆಗೆ ಬಂದೆ. ಬಟ್ ನೋಡ್ದಲ್ಲೇ ನಾನು ಕಾಲಿಟ್ಬಿಟ್ಟೆ. ಅದು ಸ್ಲಿಪ್ಪಾಗಿ ಜಾರಿ ಬಿದ್ದು ಈ ಮಂಡಿ ಏನಿದೆ ಇದು ಪೆಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಬಂದೆ. ಸ್ವಲ್ಪ ಪೇಯ್ನ್ ಇದೆ ಅಂತ, ಏನು ಫ್ರ್ಯಾಕ್ಚರ್ ಏನೂ ಆಗಿಲ್ಲ, ಮೂಳೆಗೂ ಏನು ಏಟ್ ಆಗಿಲ್ಲ. ಸ್ವಲ್ಪ ನೋವಿದೆ, ಮೂಳೆ ತುಂಬಾ ನೋವಾಗ್ತಾ ಇದೆ. ಈ ಮಂಡಿ ಏನಿದೆ ಇದು ಅಂದರೆ ಬಲಭಾಗದ ಕಾಲಿಂದು ಮಂಡಿ ನೋವಾಗಿದೆ. ಸ್ವಲ್ಪ ತುಂಬ ಏನಾದರೂ ಜೋರಾಗಿ ಬಿದ್ದಿದ್ರೆ ಮೂಳೆ ಕಟ್ಟಾಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಈ ಹೊಸ್ಲ ಹತ್ರ ಬಿದ್ದಿರೋದು. ನೀರು ಕಾಣಿಸ್ಲಿಲ್ಲ. ಬಾಗ್ಲುವರೆಗೂ ಮಳೆ ನೀರಿಂದು ಎರಚಲು ಹೊಡೆದಿರೋದ್ರಿಂದ ಕಾಣಿಸ್ಲಿಲ್ಲ. ಜಾರಿ ಬಿದ್ದೆ. ಬಟ್ ಇಲ್ಲಿ ಪಾದದ ಹತ್ರನೂ ಸ್ವಲ್ಪ ಏಟಾಗಿದೆ, ಮತ್ತು ಮಂಡಿನೂ ಏಟಾಗಿದೆ. ನಮ್ಮಮ್ಮ ಬೈತಾಯಿದ್ರು, ಫೋನ್ ಮಾಡಿ ಹೇಳಿದಾಗ, ನೀನು ಮಲ್ಕೊಂಬಿಡು ಏನಾರ ಮಾಡಿಕೊಂಡು ಅಂತ ಬೈತಾಯಿದ್ರು. ಬಟ್ ಅದು ನೋಡ್ದಲ್ಲೇ ಆಗಿರೋದು. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಏನೂ ತೊಂದರೆ ಆಗಿಲ್ಲ. ಬಟ್ ಮಳೆ ನೀರು ನೋಡ್ದಲ್ಲೇ ಜಾರಿ ಬಿದ್ದು ಸ್ವಲ್ಪ ಪೇಯ್ನ್ ಇದೆ. ಜಾಸ್ತಿ ಓಡಾಡೋದಕ್ಕಾಗ್ತಾ ಇಲ್ಲ. ಒಂದು ಸ್ಟೆಪ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಸ್ವಲ್ಪ ನೋವಾಗ್ತಾ ಇದೆ ಕಾಲು. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಆ್ಯಂಟಿಬಯೋಟಿಕ್ಕು ಮತ್ತು ಪೇಯ್ನ್ ಕಿಲ್ಲರು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಎಲ್ಲ ಕೊಟ್ಟಿದ್ದಾರೆ. ಡೈಲಿ ತೊಗೊತಾ ಇದ್ದೀನಿ. ನನಗೆ ಈ ಟ್ಯಾಬ್ಲೆಟ್ ತೊಗೊಳ್ಳೋದು ಅಂದರೆ ಅಲರ್ಜಿ, ಒಂಥರ ಜಗಮಂಡಿ ಥರ. ಏನೇ ನೋವಾದ್ರೂ ಏನು ಟ್ಯಾಬ್ಲೆಟ್ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು ಇದೆಲ್ಲ ಮಾಡಲ್ಲ. ಅದೇ ಪೇಯ್ನ್ ಕಡಿಮೆ ಆಗಬೇಕು. ಹಾಗೆ ನಾನು ನಿನ್ನೆ ಗೋಪಾಲ್ಪುರದ ಕಲಾನು ಕಾಲ್ ಮಾಡಿದ್ಲು. ಹೇಳ್ದೆ ಅವಾಗ ಬಿದ್ದು ಪೆಟ್ ಮಾಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ಒಂದು ಮನೆ ಮದ್ದನ್ನು ಹೇಳಿದಾಳೆ, ಟ್ರೈ ಮಾಡಿ ನೋಡಬೇಕು. ಜೇನುತುಪ್ಪ, ಸುಣ್ಣ ಮತ್ತು ಎಳ್ಳೆಣ್ಣೆ ಬರುತ್ತಂತಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತೇದು ರಾತ್ರಿ ಮಲಗಬೇಕಾದ್ರೆ ಹಚ್ಚಿ ಬೆಳಗ್ಗೆ ಎದ್ದು ಬಿಸಿ ನೀರಲ್ಲಿ ತೊಳಿ ಅಕ್ಕ, ಬೇಗ ವಾಸಿ ಆಗುತ್ತೆ. ಮತ್ತು ಹಳೇ ಏನಾದರೂ ಪೇಯ್ನ್ ಇದ್ದರೂ ಕಡಿಮೆ ಆಗುತ್ತೆ ಅಂತ ಹೇಳಿದಾಳೆ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಂಜೆ ಹಾಕಬೇಕು. ತುಂಬ ಪೇನ್ ಆಗ್ತಿದೆ ಮಂಡಿ. ಇನ್ನೂ ಹಬ್ಬದ ಕೆಲಸ ಎಲ್ಲ ನೀವೆಲ್ಲ ಮುಗಿಸೋದ್ರಾ ಅಥವಾ ಸ್ಟಾರ್ಟ್ ಮಾಡಿದ್ದೀರಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತು ಈವ್ನಿಂಗ್ ಬ್ಲಾಗ್ ಏನು ತೋರಿಸೋದು? ಮಳೆ ತುಂಬ, ಹೊರಗಡೆ ಮಳೆ ಬರ್ತಾಯಿದೆ. ಒಂದ್ಸಲ ಹಂಗೆ ನೋಡ್ಕೊಂಬಿಡಿ. ಸಾರಿ ಕುಚ್ಚು ಕಟ್ಟೋದಕ್ಕೆ ಕೊಟ್ಟಿದೆ, ಅದು ಕೂಡ ರೆಡಿಯಾಗಿ ಬಂದಿದೆ. ಸಾರಿ ಏನೋ ಕುಚ್ಚು ಕಟ್ಟು ರೆಡಿ ಆಯಿತು, ಆದರೆ ಬ್ಲೌಸ್ ಇನ್ನೂ ಕೊಟ್ಟಿಲ್ಲ. ಅಂದರೆ ನಾನೇ ಇನ್ನೂ ಸ್ಟಿಚಿಗೆ ಕೊಟ್ಟಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಮೇಡಮ್ ನಿಮ್ಮ ಬ್ಲೌಸಿನೇ ಏನೇ ಕಷ್ಟ ಆದರೂ ರೆಡಿ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೆಲ್ಲ ಮಾಡ್ಕೊಳ್ಳೋದು ಅಂತ ಬ್ಲೌಸ್ಗೆ. ಮತ್ತು ಅಮ್ಮನವರು ಫೇಸ್ಗೆ ಏನು ಕಲರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫ್ರೆಂಡ್ ಒಬ್ಬರು ಬೆಂಗಳೂರಿಗೆ ಹೋಗೋದಿದ್ದಾರೆ, ಅವ್ರ ಕೈ ಕೊಟ್ಟು ಅದೇನೋ ತಂಜಾವೂರು ಪೇಂಟಿಂಗ್ ಅಂತ ಏನೋ ಹೇಳ್ತಾರಂತಲ್ಲ, ಅದನ್ನು ಮಾಡಿಸೋದಾ ಅಥವಾ ನಾನೇ ಮಾಡೋದಾ, ಇದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಮುಕ್ಕಾಲು ಭಾಗ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಕೆಲವರು ಕೇಳ್ತಾ ಇದ್ವಿ ಸ್ಯಾರಿ ಡ್ರಾಪಿಂಗ್ ಬಗ್ಗೆ ಹೇಳಿ ಅಂತ. ಸುಮಾರಷ್ಟು ಜನ ಯೂಟ್ಯೂಬರ್ಸು ತೋರಿಸಿದ್ದಾರೆ ಯೂಟ್ಯೂಬ್ನಲ್ಲಿ. ನಾನು ಕೂಡ ಯೂಟ್ಯೂಬ್ನಲ್ಲೇ ನೋಡಿಕೊಂಡು ಕಲ್ತ್ಕೊಂಡಿದ್ದು. ಹಾಗಾಗಿ ಸುಮಾರಷ್ಟು ಜನ ತೋರಿಸ್ತಿದ್ದಾರಲ್ಲ ಅಂತ ನಾನೇನು ತೋರಿಸೋದಕ್ಕೆ ಹೋಗಲಿಲ್ಲ ಈ ವರ್ಷ. ಗೋಧಿ ಹುಲ್ಲನ್ನು ಹಾಕಿದ್ದಾಯಿತು, ಹಾಕಿ ಒಂದಷ್ಟು ಇರುವೆಗಳು ತಿಂದಿದ್ದಾಯಿತು. ಏಕೆಂದರೆ ಯಾವ ವರ್ಷವೂ ಇರುವೆ ಬಂದಿರಲಿಲ್ಲ. ಈ ವರ್ಷ ನೆನ್ನೆ ಹಾಕಿರೋದು ನೋಡಿದ್ರೆ ತುಂಬ ಮಳೆ ಇರೋದಕ್ಕೋ ಏನೋ ಇರುವೆ ಎಲ್ಲ ಮುತ್ಕೊಂಡು ಅರ್ಧ ತಿಂದಾಕಿತ್ತು. ಅರ್ಧ ತಿಂದ ಮೇಲೆ ಅದೇನು ತಿರುಳೆಲ್ಲ ತಿಂದ್ಬಿಟ್ಟಿರುತ್ತೆ, ಏನು ಬರಲ್ಲ, ಅದು ಗಿಡ ಸರಿಗೆ ಬರಲ್ಲ, ಪೈರುಗಳು.
ಅದಕ್ಕೋಸ್ಕರ ಅದನ್ನು ಚೆಲ್ಲಿ ಮತ್ತು ಇನ್ನೆರಡು ಪ್ಲೇಟ್ಗೆ ಬೇರೆ ಹಾಕಿಟ್ಟಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಏನು ಅಂತ. ಈ ಇರುವೆ ಕಾಟದಿಂದ ಒಂದು ಕಡೆ ತಪ್ಪಿಸೋದಾದರೆ ಸುಜಿತ್ ಕಾಟದಿಂದ ಇನ್ನೊಂದು ಕಡೆ ಅದನ್ನು ಸೇಫ್ ಮಾಡೋದೇ ನನಗೆ ಕಷ್ಟಕ್ಕೆ ಬಂದಿರೋದು. ಸುಜಿತ್ ಇತ್ತೀಚೆಗೆ ಮಲಗ್ತಾನೇ ಇಲ್ಲ. ಇವಾಗ ಮನೆಯವರು ಮಲಗ್ಸೋಕೆ ಕರ್ಕೊಂಡೋಗಿದ್ದಾರೆ ನೋಡಿ. ಆ ಡೆಕೋರೇಷನಿಗೆ ಮಾಡೋದಕ್ಕೆ ಅಂತ ಇಟ್ಟಿರೋದು ಅದು ಕೂಡ ಅಲ್ಲೇ ಇದೆ, ಇನ್ನೂ ರೆಡಿಯಾಗಿಲ್ಲ. ಅದೊಂದು ಮಾಡ್ಕೋಬೇಕು. ಇನ್ನೆಲ್ಲ ಕೆಲಸ ಮನೆ ಎಲ್ಲ ಕ್ಲೀನ್ ಮಾಡಾಕ್ಬಿಟ್ಟಿದ್ದೀವಿ. ಎಲ್ಲ ಏನೂ ಬಿಡ್ದಿರೋ ಥರ ಎಲ್ಲನೂ ಕ್ಲೀನ್ ಮಾಡಿದ್ದೀವಿ. ಮನೆ ಕ್ಲೀನ್ ಆಗಿರೋದಕ್ಕೆ ಒಂಥರ ಖುಷಿ ಆಗ್ತಿದೆ. ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಗೇಟು, ರೈಲಿಂಗ್ಸು, ಪ್ರತಿಯೊಂದು ಹೊರಗಡೆ ಇರೋಂಥ ಏನು ರೈಲಿಂಗ್ಸ್ ಹಾಕ್ಸಿದ್ದೀವಿ ಮನೆ ಸುತ್ತ, ಅದನ್ನು ಎಲ್ಲ ಕ್ಲೀನ್ ಮಾಡಿಸಿದ್ದಾಯಿತು. ಏನಿಲ್ಲ, ಇವತ್ತಿಂದ ಸ್ವಲ್ಪ ಏನು ಅಂದರೆ ಕಾಲು ಪೆಟ್ಟಾಗಿರೋದಕ್ಕೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಹಾಗಾಗಿ ವಿಡಿಯೋ ಚಿಕ್ಕದು ವಿಡಿಯೋ ಹಾಕ್ತಾಯಿದ್ದೆ ಅಷ್ಟೇ. ಇವಾಗ ಕಸ ಗುಡಿಸ್ಬೇಕು. ಇನ್ನು ಕಸ ಗುಡಿಸಾದ್ಮೇಲೆ ಮನೆಯವ್ರಿಗೆ ಟೀ ಮಾಡಿಕೊಡ್ಬೇಕು, ದೇವ್ರ ದೀಪ ಹಚ್ಚಬೇಕು. ಸಂಜೆನೋ ಅಥವಾ 7 ಗಂಟೆ 7:15 ನಮ್ಮಮ್ಮ ಇಲ್ಲ ನಮ್ಮಪ್ಪ ಕಾಲ್ ಮಾಡ್ತಾರೆ ಸುಜಿತ್ ಜೊತೆ ಮಾತಾಡೋಕ್ಕೆ. ಇವತ್ತಿನ್ನೇನು ಇಲ್ಲ ಸ್ನೇಹಿತರೆ, ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿರೋದೇ ಆಗಿದೆ. 4 ಗಂಟೆಗೆ ಎದ್ದು ವಾರ ಹಿಂಗಾಗಿದ್ದು ಕೂಡ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ ವಾರ ಎಲ್ಲ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಸುಮ್ಮನೆ ಮಲಗಲ್ಲ, ಕಾಲು ಮುರಿದೋದ್ರೂ ಬೇಕಾದರೆ ತಳ್ಕೊಂಡು ಎಲ್ಲನೂ ಮಾಡ್ತಿರ್ತಾಳೆ ಅಂತ ನಗ್ತಾಯಿದ್ರು. ಎಲ್ಲ ಸದ್ಯ ಹಬ್ಬದ ಕೆಲಸ ಎಲ್ಲ ಮುಗ್ದಿದೆ, ಇನ್ನೇನು ಬಾಕಿ ಇಲ್ಲ. ಇವತ್ತು ಒಂದು ನುಗ್ಗೆಕಾಯಿ ಸಾಂಬಾರು, ಬೆಳಗ್ಗೆ ಗಸಗಸೆ ಪಾಯಸ ಮಾಡಿದ್ದೆ, ಮತ್ತು ತಿಂಡಿಗೆ ಪುರಿ ಉಸ್ಲಿನ ಮಾಡಿದ್ದೆ. ಇವಾಗ ಏನಾದರೂ ಈವ್ನಿಂಗಿಗೆ ಏನಾದರೂ ಮಾಡಬೇಕು. ಈಗ ಸದ್ಯಕ್ಕೆ ಟೀ ಮಾಡಿಕೊಡ್ಬೇಕು. ಈ ತುಂಬ ಚಳಿ ಇರೋದ್ರಿಂದ ಸುಮಾರಷ್ಟು ಜನಕ್ಕೆ ಯಾವಾಗಲೂ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಡಯಟ್ ಪ್ಲಾನಲ್ಲಿ ಇರೋರೆಲ್ಲ ಜಾಸ್ತಿ ಕಾಫಿ ಟೀನ ಕುಡಿಯೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪ ಕುಡೀರಿ, ಏನು ತೊಂದರೆ ಇಲ್ಲ. ಇನ್ನೇನು ಇಷ್ಟೇ. ಬನ್ನಿ, ಹೊರಗಡೆದು ಕಸ ಗುಡಿಸ್ಬೇಕು, ಒಳಗಡೆದು ಕಸ ಗುಡಿಸ್ಬೇಕು, ಬಟ್ಟೆಗಳು ಒಣಗಾಕಬೇಕು. ಇವತ್ತು ಅದೇ ಹೇಳಿದ್ನಲ್ಲ, ಕಾಲು ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟ್ ಆಗಿದೆ ಅಷ್ಟೇ. ಇನ್ನು ಸ್ನೇಹಿತರೆ, ನಾಳೆ ಭೀಮನ ಅಮಾವಾಸ್ಯೆ. ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಾಳೆ ಪೂಜೆಗೆಲ್ಲ ಇವತ್ತೇ ಪ್ರಿಪೇರ್ ಮಾಡ್ಕೊಂಬಿಡಿ. ನಂದೇನಿಲ್ಲ, ಸಿಂಪಲ್ ಸೆಲೆಬ್ರೇಷನ್ನು ಅಮಾವಾಸ್ಯೆ ಪೂಜೆ. ಮತ್ತು ಏನು ಅಂತಂದರೆ, ಭೀಮನ ಅಮಾವಾಸ್ಯೆನ ನಾವು ಹೇಳ್ಬೇಕು ಅಂತಂದರೆ 9 ವರ್ಷ ಸೆಲೆಬ್ರೇಟ್ ಮಾಡಬೇಕು, ಅಂದರೆ ಆಚರಣೆ ಮಾಡಬೇಕು. ಮದುವೆ ಆದಾಗಿಂದ 9 ವರ್ಷ ಇದು ವ್ರತ ಅಂತಲೇ ಹೇಳ್ಬೋದು. 9 ವರ್ಷ ನಾನು ಮಾಡಿದ್ದೀನಿ. ಅದಾದ ನಂತರ ಸುಮ್ಮನೆ ರೆಗ್ಯುಲರ್ ಪೂಜೆ ಮತ್ತು ಅವ್ರ ಹತ್ರ, ನಮ್ಮ ಮನೆಯವ್ರ ಹತ್ರ ಆಶೀರ್ವಾದ ತೊಗೊಳ್ಳೋದು, ಇದೆಲ್ಲ ರೆಗ್ಯುಲರಾಗಿರುತ್ತೆ ಪ್ರತಿ ವರ್ಷ. ಇನ್ನು ಆಷಾಢ ಮುಗೀತು, ಇನ್ನೇನು ಶ್ರಾವಣ ಮಾಸ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ಸುಮಾರು ಹಬ್ಬಗಳು ಶುರುವಾಗ್ತಾ ಇವೆ. ಶ್ರಾವಣ ಮಾಸ ಅಂದರೆ ನನಗಂತೂ ತುಂಬ ಖುಷಿ. ಯಾಕೆ ಅಂತಂದರೆ ಹಬ್ಬ ಮಾಡೋದೇ ಒಂದು ಖುಷಿ. ಸಾಲು ಹಬ್ಬಗಳು ಬರ್ತಾ ಇರುತ್ತಲ್ವ, ಹಾಗಾಗಿ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಯಾವಾಗಲೂ ಖುಷಿ ಇರುತ್ತೆ ಮನೆಯಲ್ಲಿ. ನಮ್ಮ ಸುಜಿತ್ತು ಅಮ್ಮಂಗೆ ಹೇಳ್ತಾ ಇದ್ದ, ಕಾಲ್ ಮಾಡಿದಾಗೆಲ್ಲ, ಹಬ್ಬ ಮಾಡ್ತೀರೇನಪ್ಪ ಅಂದರೆ, ಲಕ್ಷ್ಮಿ ಹಬ್ಬ ಮಾಡ್ತೀವಿ. ಏನು ಮಾಡ್ತೀರಪ್ಪ ತಿಂಡಿ ಇದೆಲ್ಲ ಅಂದರೆ, ಚಕ್ಲಿ, ಆಮೇಲೆ ನಿಪ್ಪಟ್ಟು, ಆಮೇಲೆ ಕೋಬಲೆ ಎಲ್ಲ ಮಾಡ್ತೀವಿ ಅಂತ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದ. ನಮ್ಮಮ್ಮ ಅಂತೂ ಅವ್ನು ಫೋನಲ್ಲಿ ಮಾತಾಡೋದನ್ನು ಅವ್ರು ಕೇಳೋಕ್ಕೆ ಅವ್ರಿಗೆ ಖುಷಿ ಬಂದು ಹಂಗೆ ಕಚ್ಬಿಡೋಣ ಅನ್ನೋ ಥರ ಆಡ್ತಿರ್ತಾರೆ ನಮ್ಮಮ್ಮ. ಸುಜಿತ್ ಮಾತುಗಳು ಕೇಳಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾನಲ್ವ, ಹಾಗಾಗಿ ನಮ್ಮಮ್ಮ ಅಪ್ಪ ಇಬ್ಬರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 3 ಫೋನ್ ಆದರೂ ಮಾಡಿರ್ತಾರೆ. 3 ಸಲ ಫೋನ್ ಮಾಡಿ ಮಾತಾಡಿರ್ತಾರೆ ಅವನ ಹತ್ರ. ಇವಾಗ ಮಲ್ಕೊಂಡ್ಬಿಟ್ಟಿದೆ, ಹೇಗೋ ಮಲಗಿದೆ. ಎದ್ಮೇಲೆ ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಡಬೇಕು. ಇವಾಗ ಕಸ ಎಲ್ಲ ಗುಡಿಸ್ಕೊಳ್ಳೋಣ. ನಾಳೆ ನೋಡೋಣ ಏನೆಲ್ಲ ಪ್ರಿಪ್ರೇಷನ್ನು. ಬಟ್ ನಂದೆಲ್ಲ ನಾನು ಹೇಳಿದ್ನಲ್ಲ, 2ನೇ ತಾರೀಕು ವರ್ಷದಲ್ಲಿ ನನ್ನ ಕೆಲಸ ಎಲ್ಲ ನಾನು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಅದೆಲ್ಲ ಮುಗಿದಿದೆ ಸ್ನೇಹಿತರೆ. ನಾಳೆ ನಾನು ಸಿಂಪಲಾಗಿ ಒಂದು ಸ್ವಲ್ಪ ಏನಾದ್ರು ಸಿಹಿ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಸ್ನೇಹಿತರೆ, ನಾನು ಭಾನುವಾರದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಇವಾಗ ಎಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತ. ತುಂಬ ಮಳೆ ಸ್ನೇಹಿತರೆ. ಮುಂಚೆ ಎಲ್ಲ ನಾನು ಯಾವಾಗ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಇವಾಗ ನೋಡಿದ್ರೆ
ಯಾವಾಗ ಮಳೆ ಕಡಿಮೆ ಆಗುತ್ತಪ್ಪ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೋಧಿ ಹುಲ್ಲನ್ನ ಹಾಕಿದ್ದೀನಿ, ತೋರಿಸ್ತೀನಿ. ಒಂದಷ್ಟೆಲ್ಲ ಇರುವೆ ತಿಂದಿದೆ ಹೇಳಿದ್ನಲ್ಲ. ಇನ್ನೊಂದಿಷ್ಟು ರೋಹಿತ್ ಎಲ್ಲ ಸುಜಿತ್ ಸ್ವಲ್ಪ ಹಾಳು ಮಾಡಿದ್ದಾನೆ, ತೋರಿಸ್ತೀನಿ ನಿಮಗೆ. ಎಲ್ಲಿ ಸೇಫಾಗಿ ಇಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದಷ್ಟು ಮಳೆ ನೀರೆಲ್ಲ ಬಿದ್ದು ಸ್ವಲ್ಪ ಈ ಏನಂತಾರೆ ಬೂಸ್ಟ್ ಬಂದ ಥರ ಆಗಿದೆ. ನೋಡೋಣ ಎಷ್ಟು ಬರುತ್ತೋ ಅಷ್ಟೇ ಇಡೋದು, ನೋಡೋಣ. ಹೋದ ವರ್ಷ ಚೆನ್ನಾಗಿ ಬಂದಿತ್ತು. ಈ ವರ್ಷ ನೋಡಬೇಕು ಲಾಸ್ಟ್ ಟೈಮ್ವರೆಗೂ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೀವೆಲ್ಲ ಹಾಕಿದ್ದೀರಾ ಹೇಗೆ ಅಂತ ತಿಳಿಸಿ. ನೋಡಿ, ಒಂದು ಹಳೇದು ಬುಟ್ಟಿ ಇತ್ತು, ಅದನ್ನು ಅದರಲ್ಲಿ ತುಂಬಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕ್ರೇಜಿ ಲೈನೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದಷ್ಟು ಆ ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಡೈಲಿ ಅದನ್ನು ನೀರನ್ನ ಚುಮ್ಕಿಸ್ಬೇಕು ಅಷ್ಟೇ, ಅದಕ್ಕೇನು ಜಾಸ್ತಿ ನೀರು ಹಾಕಬಾರ್ದು. ಇವಾಗ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡಿದ್ದಾಯಿತು. ಇವಾಗ ಒಳಗಡೆ ಕಸ ಗುಡಿಸ್ಕೋಬೇಕು. ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಾಗಿಂದನೂ ಈ ಮ್ಯಾಟ್ಗಳು ಏನಿರುತ್ತೆ ಇದೆಲ್ಲ ಜಾಸ್ತಿ ಕೊಳೆ ಆಗ್ತಾ ಇರುತ್ತೆ. ಅಂದರೆ ಈ ಕೆಸರೆಲ್ಲ ತುಳಿದು ಬಂದು ಒರೆಸ್ತಾ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಮ್ಯಾಟ್ಗಳು ತುಂಬ ಗಲೀಜು ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ವಾರಕ್ಕೊಂದು ಸಲ ನಾನು ಇವಾಗ ವಾಶ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಒಂದು 15 ದಿವ್ಸಕ್ಕೊಂದು ಸಲ ವಾಶ್ ಮಾಡ್ತಾಯಿದ್ದೆ. ಇವಾಗ ವಾರಕ್ಕೊಂದು ಬಾರಿ ವಾಶ್ ಮಾಡ್ಕೋತಾ ಇದ್ದೀನಿ. ಇವಾಗ ಕೆಸರು ಜಾಸ್ತಿ ಇರುತ್ತೆ, ನಾವು ಕೂಡ ಓಡಾಡ್ಕೊಂಡು ಒಳಗೆ ಬರ್ತೀನಿ. ಮತ್ತು ಸುಜಿತ್ತೇ ಜಾಸ್ತಿ ಹೊರಗಡೆ ಎಲ್ಲ ಮಣ್ಣೆಲ್ಲ ಕಿವುಚಿ ಮಣ್ಣಲ್ಲೆಲ್ಲ ಆಟಾಡ್ಕೊಂಡು ಬಂದು ಮಣ್ಣು ಮೆತ್ತೋದು ಜಾಸ್ತಿ ಅವನು. ಮಕ್ಕಳಂದರೆ ಹಾಗೆ ಅಲ್ವಾ, ಮಣ್ಣು ಕಂಡ್ರೆ ತುಂಬ ಇಷ್ಟ ಮಕ್ಕಳಿಗೆ. ಸ್ವಲ್ಪ ಹೊತ್ತು ಆಡೋದಕ್ಕೆ ಅಂತ ಅವನ್ನ ಬಿಡ್ತೀನಿ ಹೊರಗಡೆ. ಇದು ಸುಜಿತ್ತು ಕಲರ್ ಪೆನ್ಸಿಲ್ಲು, ಅವನಿಗೆ ಕಲರಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬುಕ್ಸು ಸ್ಕೂಲಲ್ಲಿ ಅಲ್ದಲ್ಲೇ ಎಕ್ಸ್ಟ್ರಾ ಬುಕ್ಸು ಮತ್ತು ಡ್ರಾಯಿಂಗ್ ಬುಕ್ಸ್ ಎಲ್ಲನ ತಂದಿಟ್ಕೊಂಡಿದ್ದೀವಿ. ಅಂದರೆ ಪೆನ್ಸಿಲು, ಕ್ರಯಾನ್ಸು ಇದನ್ನೆಲ್ಲ. ನನಗಿಂತ ಅವ್ರ ಪಪ್ಪ ಜಾಸ್ತಿ ಮಾಡಿಸ್ತಾ ಇರ್ತಾರೆ. ತುಂಬಾ ಸ್ಕೂಲ್ಗೆ ಹೋದ್ಮೇಲೆ ತುಂಬಾ ಚೇಂಜಸ್ ಆಗಿದ್ದಾನೆ. ಪ್ರೇಯರ್ ಕಲ್ತಿದ್ದಾನೆ, ಒಂದಷ್ಟು ಮಾತುಗಳು ಒಳ್ಳೊಳ್ಳೆ ಮಾತುಗಳನ್ನ ಕಲ್ತ್ಕೊಂಡಿದೆ. ಖುಷಿಯಾಗುತ್ತೆ ಅವನ ಮಾತು ಕೇಳೋದಕ್ಕೆ. ಏನೇನೆಲ್ಲ ಕಲ್ತ್ಕೊಂಬಂದಿದ್ದಾರೆ ಅದನ್ನೆಲ್ಲ ಅವತ್ತು ಬಂದು ಹೇಳ್ತಾ ಇರ್ತಾನೆ. ಮಿಸ್ ಏನು ಮಾಡಿದ್ರು, ಮಿಸ್ ಏನೇನು ಹೇಳಿದ್ದಾರೆ, ಯಾವ ಬಟ್ಟೆ ಹಾಕ್ಕೊಂಬರೋಕ್ಕೆ ಹೇಳಿದ್ದಾರೆ, ಇದನ್ನೆಲ್ಲನೂ ಹೇಳ್ತಾನೆ. ಅದಕ್ಕೆ ಹೇಳೋದು ಮಕ್ಕಳಿಗೆ ಸ್ಕೂಲ್ಗೆ ಹಾಕಬೇಕು. ಯಾಕೆ ಅಂತಂದರೆ ಒಂದು ಶಿಸ್ತನ್ನು ಕಲಿತವೆ ಮಕ್ಕಳು. ಸ್ಕೂಲ್ಗೆ ಹೋದ್ರೇ ಮಕ್ಕಳು ಒಂದು ಶಿಸ್ತು, ಒಳ್ಳೆ ಮಾತು, ಒಳ್ಳೆ ನಡವಳಿಕೆ, ಹೇಗೆಲ್ಲ ಇರಬೇಕು ಪ್ರತಿಯೊಂದು ಕೂಡ. ಮೊದಲನೇ ಪಾಠಶಾಲೆ ಮನೆ ಆದರೆ ನಂತರ ಶಾಲೆನಲ್ಲೇ ಎಲ್ಲನೂ ಕಲಿಬೇಕಾಗಿರೋದು. ಸ್ಕೂಲು ಚೆನ್ನಾಗಿದೆ, ಸುಜಿತ್ಗೆ ಒಳ್ಳೊಳ್ಳೆದೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಮನೆಯಲ್ಲಿ ಬಂದು ಹೇಳ್ತಾನೆ. ಅವನು ತೊದಲು ಮಾತಿಂದ ರೈಮ್ಸ್ಗಳೆಲ್ಲ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಸ ಎಲ್ಲ ಗುಡಿಸಿದ್ದಾಯಿತು. ನಾನು ಬೆಳಗ್ಗೆ ಶನಿವಾರದ ಪೂಜೆ ಹೇಗೆ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನಿಮಗೆ. ಕೆಲವರು ಪೂಜಾ ರೂಮ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಕಮೆಂಟ್ಸ್ ಹಾಕಿದ್ದೀರಾ. ಖಂಡಿತ ಹಬ್ಬಕ್ಕೆ ಕ್ಲೀನ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗೆಲ್ಲ ನನ್ನ ಪೂಜಾ ರೂಮ್ನಲ್ಲಿ ಏನೆಲ್ಲ ಇಟ್ಕೊಂಡಿದ್ದೀನಿ, ಹೇಗೆಲ್ಲ ಇಟ್ಕೊಂಡಿದ್ದೀನಿ ಅಂತ ಖಂಡಿತ ತೋರಿಸ್ತೀನಿ. ನಮಗಂತೂ ಶನಿವಾರ ಅಂದರೆ ಹಬ್ಬದ ರೀತಿಯಲ್ಲೇ ಇರುತ್ತೆ. ಶನಿವಾರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ ಅಂತ. ಸ್ವಲ್ಪ ಹೂಗಳು ಕಡಿಮೆ ತೊಗೊಂಬಂದಿದ್ರು, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ತುಳಸಿ ಮಾಲೆ ಹಾಕಿದ್ದೀನಿ ನರಸಿಂಹಸ್ವಾಮಿಗೆ. ಮತ್ತು ಇದು ಭಾನುವಾರದ ಬ್ಲಾಗ್. ಭಾನುವಾರ ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡಿ ಸಂಜೆ 7 ಗಂಟೆ 7:30 ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಂದರೆ ಚಿಕ್ಕ ಮರಿಯಮ್ಮ ತಾಯಿ ಅಂತ ಇಲ್ಲೇ ಬಿಲ್ಲೆಪಾಳ್ಯದ ಊರಲ್ಲಿದೆ. ಅಲ್ಲಿ ನನಗೆ ಈ ಅಮ್ಮನವರು ತುಂಬ ಒಂಥರ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ನನಗೆ ಯಾವಾಗ ಹೋಗಬೇಕು ಅನಿಸುತ್ತೆ ಆವಾಗ ಹೋಗ್ತೀನಿ. ಮತ್ತು ಕುಂಬಳಕಾಯಿ ದೀಪ ಹಚ್ಚಿರ್ತೀನಲ್ವ ಅಮಾವಾಸ್ಯೆ ದಿವಸ, ಅದಕ್ಕೋಸ್ಕರ ಈ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ಮತ್ತು ತೀರ್ಥ ಪ್ರಸಾದ ತೊಗೊಂಡು, ಮತ್ತು ಊಟದ ವ್ಯವಸ್ಥೆನೂ ಇರುತ್ತೆ. ನಾನೇನು ಊಟ ಮಾಡೋದಕ್ಕೆ ಹೋಗಲ್ಲ, ಪ್ರಸಾದ ಕೊಡ್ತಾರೆ, ಬಟ್ ಮನೆಗೆ ತೊಗೊಂಬರ್ತೀನಿ. ಸುಜಿತ್ಗೆಲ್ಲ ಊಟ ಮಾಡ್ಕೋತಾರೆ ಅಂತ. ಇಲ್ಲಿಂದ ಬಂದೆ. ಅದು ಭಾನುವಾರದಷ್ಟೇ ಬ್ಲಾಗ್ ಸ್ನೇಹಿತರೆ. ಓಡಾಟದ ಕೆಲಸನೇ ಆಯಿತು, ಬ್ಯಾಂಕ್ ಕೆಲಸ. ಮತ್ತು ನಾನು ಹೇಳಿದ್ನೆಲ್ಲ ಶುಕ್ರವಾರ ನಮ್ಮ ಮನೆಯಲ್ಲಿ ಪೂಜೆ ಇದೆ, ಹಾಗಾಗಿ ಅದಕ್ಕೂ ಸ್ವಲ್ಪ ಐಟಮ್ಸ್ ಎಲ್ಲ ಹೊಂದಿಸ್ಕೋಬೇಕಿತ್ತು. ಅಂದರೆ ಪೂಜೆ ಸಾಮಾನು ಸ್ವಲ್ಪ ಅದೇನೋ ಹೇಳ್ತಾರಲ್ಲ ಅಂಕಲೆ ಕಡ್ಡಿ ಅಂತ, ಅದು ಇದೆಲ್ಲ ಹೇಳಿದರು. ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡ್ಕೊಳೋ ಅಷ್ಟರಲ್ಲಿ ಟೈಮ್ ಆಯಿತು. ಹಾಗಾಗಿ ಅದರ ಬ್ಯುಸಿನಲ್ಲಿದ್ವಿ. ಜೊತೆಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಅಂದ್ಕೊಂಡಿರೋ ಅಂಥದ್ದು ನಡೀತಾ ಇದೆ ಫೈನಲಿ. ಅಂದರೆ ಶುಕ್ರವಾರ ಪೂಜೆ ಇದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಅದು ಬಿಲ್ಡಿಂಗ್ನ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ನೆಕ್ಸ್ಟ್ ಡೇನೇ ಶುರು ಮಾಡ್ತಾಯಿದ್ರು. ನಾವು ಅದನ್ನು ಹಬ್ಬ ಆದಮೇಲೆ ಮಾಡ್ಕೊಳ್ಳಿ
ಬಿಲ್ಡಿಂಗ್ ನೀಡಿರಿ ಅಂತ ಹೇಳಿದ್ದೀವಿ. ಫೈನಲಾಗಿ ಎಲ್ಲನೂ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಕೂಡ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಎಲ್ಲ ಇವತ್ತು ಮುಗಿಸ್ಕೊಂಬಂದೆ. ಇದಾದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಮನೆಯವರು ಇವತ್ತು ತೋಟಕ್ಕೆ ಹೋಗಿ ಈಗ ಬಂದು ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಜಾಸ್ತಿ ಗಾಡೀಲಿ ಓಡಾಡಬೇಡ್ರಿ ಅಂತ ಹೇಳ್ತಿರ್ತೀನಿ, ಆದರೂ ಕೇಳಲ್ಲ. ಮತ್ತು ಮುತ್ತುಪುರಕ್ಕೆ ಹೋಗಿ ಬಂದರು. ಅಂದರೆ ಅದಿ ಪೂಜೆಗೆ ಸ್ವಲ್ಪ ತೇರ್ತು ಕಾಯಬೇಕಿತ್ತು. ಯಾಕೆಂದರೆ ಅಲ್ಲಿ ಮನೆಯವ್ರಿಗೆ ತುಂಬ ನಂಬಿಕೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ದಲೇ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ. ಅಂದರೆ ಯಾವುದೇ ಶುಭ ಕಾರ್ಯ ಆಗಲಿ, ಏನೇ ಫಂಕ್ಷನ್ ಆಗಲಿ, ಏನೇ ಆದರೂ ಕೂಡ ಅಲ್ಲಿಂದ ತೇರ್ತಕಾಯಿ ತೊಗೊಂಬಂದೇ ಫಸ್ಟು ಸ್ಟಾರ್ಟ್ ಮಾಡೋದು. ಅದಕ್ಕೋಸ್ಕರ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ತೊಗೊಂಬಂದಿದ್ದಾರೆ. ತೇರ್ತಕಾಯಿ ಎಲ್ಲ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ಇವಾಗ ಸುಜಿತ್ನ ಕರ್ಕೊಂಬರಕ್ಕೆ ಹೋದ್ರು. ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಬೇಗ ಅಡುಗೆ ಮಾಡು, ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳೋಗಿದ್ದಾರೆ. ಯಾಕೆಂದರೆ ಬೆಳಗ್ಗೆ ತಿಂಡಿ ಸ್ವಲ್ಪನೇ ತಿಂದೋಗಿದ್ರು, ಪಲಾವು. ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಪಲಾವು. ಇವತ್ತು ಮುದ್ದೆ ಮಾಡಿ ಬೇಗ ಅಂತ ಹೇಳೋಗಿದ್ದಾರೆ. ಈಗ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಸಾಂಬಾರು ಅಂತ ಅಂದರೆ ಏನು ಸಾಂಬಾರು ಮಾಡಿದ್ದೀನಿ, ಹುರುಳಿಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ಎರಡೂ ಹಾಕಿ ಬಸ್ಸಾರು ಮಾಡಿದ್ದೀನಿ. ಆಯಿತು ಮಳೆ. ಸುಜಿತ್ನ ಕರ್ಕೊಂಬರೋದು ಹೇಗೆ ಕರ್ಕೊಂಬರ್ತಾರೋ ಜರ್ಕಿನ್ ಹಾಕಿ ಜರ್ಕಿನ್ ಕೊಟ್ಟು ಕಳಿಸಿದ್ದೀನಿ. ನೋಡಬೇಕು, ಜರ್ಕಿನ್ ಹಾಕ್ಕೊಂಡು ಕರ್ಕೊಂಬರ್ತಾರೆ. ನೆನ್ನೆ ಸುಜಿತ್ತು ಸ್ಕೂಲ್ಗೆ ಹೋಗಿಲ್ಲ. ಯಾಕೆಂದರೆ ನೆಗಡಿ ಸ್ಟಾರ್ಟ್ ಆಗಿಬಿಡ್ತು. ಹೇಳ್ಬೇಕು ಅಂದರೆ ನನ್ನಿಂದನೇ ಸ್ವಲ್ಪ ನೆಗಡಿ ಆಗಿದ್ದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಟರ್ಡೆ ಅವನಿಗೆ ತುಂಬ ದಿನ ಆಗಿತ್ತು ಅವ್ನಿಗೆ ಆಯಿಲ್ ಮಸಾಜ್ ಮಾಡಿ. ಹಾಗಾಗಿ ಬಾಡಿಗೆಲ್ಲ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ದೆ. ಅದಕ್ಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಶೀತ ಆದಂಗಾಗಿ, ಅಂದರೆ ಸ್ವಲ್ಪ ನೀರು ಸ್ವಲ್ಪ ಬಿಸಿ ಇರಲಿಲ್ಲ. ಈ ಎಣ್ಣೆ ನೀರು ಹಾಕಿದಾಗ ಸ್ವಲ್ಪ ತುಂಬ ಬಿಸಿ ಬಿಸಿ ನೀರು ಹಾಕ್ತೀನಿ ಅವನಿಗೆ. ಅವತ್ತು ಸ್ವಲ್ಪ ನೀರು ಅಷ್ಟೊಂದು ಬಿಸಿ ಇರಲಿಲ್ಲ. ಈ ಥರ ಮೋಡ ಇದ್ದಿದ್ದರಿಂದ ಸ್ವಲ್ಪ ನೆಗಡಿ ಆಗಿತ್ತು. ಇವತ್ತು ಸ್ವಲ್ಪ ಆರಾಮಾಗಿದೆ. ಈಗ ಮನೆಯವ್ರು ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತಂದರು. ಹಾಗಾಗಿ ಸ್ವಲ್ಪ ಎಲ್ಲ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ನಿಮಗೆ ನಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಹೇಗಿದೆ ಮತ್ತು ಇನ್ನೊಂದು ಜರ್ಮನ್ ಸಿಲ್ವರ್ದು ಕೂಡ ನಾನು ತರಿಸಿದ್ದೀನಿ. ವಿಡಿಯೋ ಒಂದು ಕಡೆ ನಾನು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ರೆಡಿ ಮಾಡಬೇಕಾದ್ರೆ, ಬಟ್ ಅದು ವಿಡಿಯೋ ಆನ್ ಮಾಡಿರಲಿಲ್ಲ, ಮಿಸ್ ಆಗಿಬಿಡ್ತದು. ಇವಾಗ ನೋಡಿ, ಇದು ನನ್ನ ಹತ್ರ ಇರೋದು ಬೆಳ್ಳಿ ಮುಖವಾಡ. ಇದು ತುಂಬಾ ದೊಡ್ಡದಾಗಿದೆ. ಬಟ್ ಇದಕ್ಕೆ ಕಲರಿಂಗ್ ಮಾಡ್ಸೋಕ್ಕೆ ನನಗೆ ಭಯ. ಹಾಗಾಗಿ ಒಂದು ಜರ್ಮನ್ ಸಿಲ್ವರ್ಗೆ ಫ್ರೆಂಡ್ಗೆ ಹೇಳಿ ಪೇಂಟ್ ಮಾಡಿಸಿ ಕೊರಿಯರ್ ಮಾಡಿಸ್ಕೊಂಡಿದ್ದೀನಿ ಬ್ಯಾಂಗ್ಳೂರಿಂದ. ನಿಮಗೆ ತೋರಿಸ್ತೀನಿ. ಇದು ಜರ್ಮನ್ ಸಿಲ್ವರ್ ಅಲ್ಲ, ಇದು ಹಾಲ್ಮಾರ್ಕ್ ಇರುವಂತಹ ಬೆಳ್ಳಿ. ಇದು ನನಗೆ ಎಷ್ಟು 176 ಗ್ರಾಮ್ ಇದೆ. ಅದು ಕೂಡ ತೋರಿಸಿದ್ದೆ, ಎಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ ಅದು. ಮತ್ತು ಪೂಜಾ ರೂಮ್ನಲ್ಲಿರೋದು ಅದು ಕೂಡ ಪ್ಯೂರ್ ಬೆಳ್ಳಿ. ಇದು ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡೋಕ್ಕೆ ಅಂತ ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಇದು ತುಂಬ ದೊಡ್ಡದಿದೆ. ಇದು ಹಬ್ಬಕ್ಕೆ ಮಾತ್ರ ನಾನು ತೆಗಿತಾ ಇದ್ದು. ಬಟ್ ಪೇಂಟಿಂಗ್ಸ್ ಎಲ್ಲ ಇದು ಹೋದ ವರ್ಷದ್ದೇನೆ ನಾನೇ ಪೇಂಟ್ ಮಾಡ್ಕೋತೀನಿ ಒಂದೊಂದು ಸಲ. ತುಂಬ ಚೆನ್ನಾಗೇ ಮಾಡ್ಕೋತೀನಿ. ಆಚೆ ವರ್ಷ ಎಲ್ಲ ನಾನೇ ಪೇಂಟ್ ಮಾಡಿದ್ದೆ. ಹೋದ ವರ್ಷ ಬೇರೆ ಮುಖವಾಡ ಇಟ್ಟಿದ್ದೆ. ಈ ಸಲ ನೋಡೋಣ, ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದು ನೋಡ್ತಾ ಇದ್ದೀನಿ. ಬಟ್ ಜರ್ಮನ್ ಸಿಲ್ವರ್ದು ಇದಕ್ಕಿಂತ ದೊಡ್ಡದು ಮುಖವಾಡ ಕಳಿಸಿದ್ದಾರೆ. ಅದು ಕೂಡ ಕಲರಿಂಗು ಮಾಡಿ ಕಳಿಸಿದ್ದಾರೆ. ಬಟ್ ಇದೆಲ್ಲ ಏನೂ ಹಾಕಿಲ್ಲ, ಜ್ಯುವೆಲರಿ ಸೆಟ್ ಎಲ್ಲ ಏನೂ ಹಾಕಿಲ್ಲ. ಬೇಡ ಅಂದೆ ನಾನು. ಯಾಕೆ ಅಂದರೆ ಜ್ಯುವೆಲರಿ ಸೆಟ್ ಇರೋದು ಮುಖವಾಡ ಜರ್ಮನ್ ಸಿಲ್ವರ್ಗೆ ಪೇಂಟ್ ಮಾಡಿ ಇಟ್ಟಿರ್ತಾರಲ್ವಾ, ಅದೇನೋ ತಂಜಾವೂರು ಪೇಂಟ್ ಅಂತಲೋ ಏನೋ ಹೇಳ್ತಾರೆ ನೋಡಿ, ಅದನ್ನೆಲ್ಲ ಕೇಳಿದ್ದಕ್ಕೆ ಎಷ್ಟು ಹೇಳಿದ್ರು ಅಂದರೆ ಪೇಂಟ್ ಮಾಡಿ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಡೋದಕ್ಕೆ 10,000 ಹೇಳಿದ್ರು ಮುಖವಾಡಕ್ಕೆ. ಬಟ್ ಬರೀ ಪೇಂಟ್ ಮಾಡಿ ಅಷ್ಟೇ ಕೊರಿಯರ್ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಕೊರಿಯರ್ ಮಾಡಿದ್ದಾರೆ. ನೋಡಿ, ಸ್ಟಾರ್ಟಿಂಗಿಂದ ನಾನು ಹೇಗೆ ರೆಡಿ ಮಾಡಿಕೊಂಡೆ ಅಂತ ತೋರಿಸೋದು. ವಿಡಿಯೋ ನಾನು ಹಾನೇ ಮಾಡಿಲ್ಲ, ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಅದು ಆನ್ ಆಗಿದೆ. ನೋಡಿ, ಬರೀ ಈ ಪೇಂಟ್ ಏನು ಕಾಣಿಸ್ತಾ ಇದೆ ಮುಖದಲ್ಲಿ, ಈ ಥರ ನಾನು ಮಾಡ್ತೀನಿ. ಅಂದರೆ ಕಣ್ಣೆಲ್ಲ ಅಷ್ಟೊಂದು ಇದಾಗಿ ಬರಲ್ಲ, ಅಂದರೆ ಅವ್ರು ಮಾಡಿದಾರಲ್ಲ ಆ ಥರ. ಬಟ್ ಸ್ಕ್ರ್ಯಾಚ್ ಕೂಡ ಬೀಳುತ್ತಾ ಇದ್ದವು. ಏನು ಪರ್ಮನೆಂಟಾಗಿರೋ ಅಂಥ ಪೇಂಟ್ ಅಲ್ಲ, ಸೇಫ್ಟಿಯಾಗಿ ಇಟ್ಕೊಂಡ್ರೆ ಇರುತ್ತೆ. ಇದನ್ನೆಲ್ಲ ನೋಡಿ, ಜ್ಯುವೆಲ್ ಸೆಟ್ಟೆಲ್ಲ ನಾನು ಗುಬ್ಬಿನಲ್ಲಿ ಸತ್ಯ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ನಿಮಗೆ ಶಾರ್ಟ್ ವಿಡಿಯೋನಲ್ಲಿ ಒಂದು ಸಲ ತೋರಿಸಿದ್ದೀನಿ ಅವ್ರ ಶಾಪ್ನ. ಅವ್ರ ಅಂಗಡಿನಲ್ಲಿ ಈ ಥರ ಜ್ಯುವೆಲ್ ಸೆಟ್ ಎಲ್ಲ ತೊಗೊಂಬಂದು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ಒಂದು 3 ಸೆಟ್ನ ತೊಗೊಂಬಂದಿದೆ. ಈ ಜುಮ್ಕಾ ಎಲ್ಲ ಮನೆಯಲ್ಲೇ ಇತ್ತು ಅಂತಂದರೆ, ನಾನು ಶಾಂತಿ ಬ್ಯಾಂಗಲ್ಸ್ನಲ್ಲಿ ತುಮಕೂರಿನಲ್ಲಿ MG ರೋಡ್ನಲ್ಲಿ ತೋರಿಸಿದ್ದೀನಲ್ಲ, ಅಲ್ಲಿ ತೊಗೊಂಬಂದಿದ್ದೆಲ್ಲ ಇತ್ತು. ಬಟ್ ಅದು ಓಲೆ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಅದೇನಿರುತ್ತೆ ತಿರುಪು
ಕಡ್ಡಿ ಕೊಟ್ಟಿರ್ತಾರಲ್ಲ ಅದು ಸ್ವಲ್ಪ ಮೋಟ ಇತ್ತು, ಅಂದರೆ ಅದಕ್ಕೆ ಹಿಡಿತಿರ್ಲಿಲ್ಲ. ಜುಮ್ಕ ಸ್ವಲ್ಪ ದೊಡ್ಡದು ತೊಗೊಂಬಂದಿದ್ದೆ, ಹಾಗಾಗಿ ಹಿಡಿತಿರ್ಲಿಲ್ಲ. ಬೇರೆ ಹೋಲೆನ ಸೆಟ್ ಮಾಡಿ ಗಮ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಏನು ಹಾಕ್ತಾಯಿದ್ದೀನಿ ಇದೆಲ್ಲ ಮನೇಲೇ ಇತ್ತು, ಇದೆಲ್ಲ ನಾನು ರೆಡಿ ಮಾಡಿರೋದು. ತೋರಿಸ್ತೀನಿ ನಿಮಗೆ ನೋಡಿ. ಆಮೇಲೆ ಇದೇನು ಸೂರ್ಯ ಚಂದ್ರ ಇದೆಲ್ಲ ಇರುತ್ತಲ್ಲ, ಅದು ಕೂಡ ಹೋದ ವರ್ಷ ತಂದಿದ್ದು ಮನೇಲೇ ಇತ್ತು. ಮತ್ತು ಇದೇನು ಅಂಟಾಕ್ತಾ ಇದ್ದೀನಿ ನೋಡಿ, ಅಲ್ಲಿ ಬೈತಲೆ ಬಟ್ಟು ಮತ್ತು ಹಣೆ ಮೇಲೆ ಹಾಕಿರೋದು ಅವೆರಡು ಮಾತ್ರ ಸಟ್ಟು ನಾನು ತೊಗೊಂಬಂದಿರೋದು. 3 ತೊಗೊಂಬಂದಿದ್ದೆ, ಅದು ಒಂದು ಅಷ್ಟು ಮ್ಯಾಚ್ ಆಗಲಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಮನೇಲೇ ಇತ್ತು, ನಾನೇ ಕ್ರಿಯೇಟ್ ಮಾಡಿ ಇದನ್ನು ರೆಡಿ ಮಾಡಿರೋದು. ಆ ಬೈತಲೆ ಬಟ್ಟು ಮತ್ತು ಅವೆರಡನ್ನೂ ತೊಗೊಂಬಂದೆ. ನಾನು ನೋಡ್ಕೊಂಡಿದ್ದೆ ಹೇಗಿತ್ತು ಅಂತ, ಅದನ್ನೆಲ್ಲ ನೋಡಿಕೊಂಡು ಮತ್ತು ಸೈಡಲ್ಲಿ ಬಟನ್ ಥರ ಹಾಕಿದ್ದೀನಲ್ಲ, ಅದು ನಾನು ಲೈನಿಂಗ್ ಎಲ್ಲ ತೊಗೊಬರಕ್ಕೆ ಹೋಗ್ತೀನಿ. ಆ ಒಂದು ಶಾಪ್ನಲ್ಲಿ ಸಿಗುತ್ತೆ ಈ ಥರದ್ದೆಲ್ಲ ಪ್ಯಾಚಸ್ಸು, ಅಂದರೆ ನಾವು ಬ್ಲೌಸೆಲ್ಲ ಸ್ಟಿಚ್ ಮಾಡೋದಕ್ಕೆ ಹಾಕ್ತೀವಲ್ಲ ಪ್ಯಾಚಸ್ಸು, ಅದೆಲ್ಲ ಸಿಗುತ್ತೆ. ಆ ಸೈಡಲ್ಲಿ ಬ್ಲೂ ಕಲರ್ದೆಲ್ಲ ಬಟನ್ ಥರ ಒಂದು ಗಮ್ ಮಾಡಿದ್ದೀನಿ ನೋಡಿ, ಅದೆಲ್ಲ ಹೋಗಿದ್ದೆ. ಆ ಥರದ್ದೆಲ್ಲ ಸುಮಾರು ತೊಗೊಂಬಂದೆ ನೋಡಿ. ಇದು 2 ಸಲ ತೊಗೊಂಬಂದಿದ್ದೆ. ಇದು ಕಟ್ ಮಾಡಿ ನೋಡಿ, ನಾನೇ ಕಟ್ ಮಾಡಿಬಿಟ್ಟು ಹಾಕಿರೋದು. ಇನ್ನೊಂದು 2 ಪೀಸ್ ಥರ ಉಳ್ಕೊಂಡಿದೆ, ಅದು ನೋಡಿ. ಇದು ನಾನು ತೋರಿಸ್ತಾ ಇರೋದು, ಅದನ್ನು ಕಟ್ ಮಾಡಿ ಹಾಕಿರೋದು. ಸ್ಟಿಕಾನ್ ಅಂತ ಗಮ್ ಬರುತ್ತೆ, ಅದರಿಂದ ನಾನು ಗಮ್ ಮಾಡಿದ್ದೀನಿ. ಇದು ಬಂದು ಜರ್ಮನ್ ಸಿಲ್ವರು. ಫಸ್ಟ್ ತೋರಿಸಿದ್ದು ಜರ್ಮನ್ ಸಿಲ್ವರ್ ಅಲ್ಲ, ಅದು ಪ್ಯೂರ್ ಬೆಳ್ಳಿ. ಬಟ್ ಅದಕ್ಕೆ ಬೆಳ್ಳಿಗೆ ನಾನು ಸ್ವಲ್ಪ ಪೇಂಟ್ ಮಾಡಿಸೋದಕ್ಕೆ ಭಯ ಆಯಿತು. ಏನಾದರೂ ಸ್ವಲ್ಪ ಮಾರ್ಕ್ ಆದರೆ ಆಮೇಲೆ ಬೆಳ್ಳಿ ಯಾಕೆ ಬೇಕು ಅಂತ ನಮ್ಮ ಮನೆಯವರು ಬೇಡ ಅಂದರು. ಅದಕ್ಕೋಸ್ಕರ ಇದನ್ನೇ ನಾನು ಈ ಸಲ ಪೇಂಟ್ ಮಾಡಿಸಿ ತರಿಸಿ ಜುವೆಲ್ಸ್ ಎಲ್ಲ ನಾನೇ ಹಾಕಿದ್ದೀನಿ. ಫೈನಲ್ ಆಗಿ ನೋಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಸಿಗುತ್ತೆ ನಿಮಗೆ. ಅಂದರೆ ನಾವು ಈ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಲೈನಿಂಗು ಮತ್ತು ಬೇರೆ ಎಸೆಸರೀಸ್ ಎಲ್ಲ ತೊಗೋತೀವಲ್ಲ, ಅಲ್ಲಿ ಸಿಗುತ್ತೆ. ಅಲ್ಲಿ ನೋಡಿಕೊಂಡು ನಾನು ತೊಗೊಂಬಂದಿದ್ದೆ ನೋಡಿ. ಕಿವಿ ಚುಚ್ಚೋಕ್ಕೆ ಅಂತ ಕೊಟ್ಟಿದ್ದೆ, ಬಟ್ ಅವರು ತುಂಬ ಕೇರ್ಫುಲ್ಲಾಗಿ ನೀವು ಹೋಲ್ ಹಾಕಿ ಅಂತ ಹೇಳಿದ್ರು ಕೂಡ ಒಂದು ಸೈಡ್ನಲ್ಲಿ ಅವರು ಸ್ಕ್ರ್ಯಾಚ್ ಮಾಡಿಬಿಟ್ರು ಪೇಂಟು. ತುಂಬ ಬೇಜಾರಾಯಿತು. ಬಟ್ ಅದನ್ನು ಹೇಗೋ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಚಂದ್ರ, ಅದನ್ನು ಅಲ್ಲ ಹಾಕಿದ್ದೀನಿ. ಬಟ್ ಓವರಾಲಾಗಿ ನೋಡಿ, ಅಲ್ಲಿ ಇದಾಕಿದ್ದೀನಲ್ಲ ಬೈತಲೆ ಬಟ್ಟು, ಅಲ್ಲಿ ಸ್ವಲ್ಪ ಪೀಸಸ್ ಮಿಕ್ಕಿತ್ತು. ಅದನ್ನು ನನಗೆ ಕಿವಿಗೆ ಮಾಟಿ ಥರ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ವೇಸ್ಟ್ ಆಗುತ್ತೆ ಅಂತ ಅಲ್ಲಿಗೆ ನಾನು ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಮಿಕ್ಕಿದ್ದೆಲ್ಲ ಮನೇಲೇ ಇದ್ದಿದ್ದು, ಯಾವುದನ್ನು ವೇಸ್ಟ್ ಮಾಡಿಲ್ಲ. ಅಂದರೆ ತೊಗೊಂಬಂದಿದ್ದೀನಲ್ಲ, ಒಂದು ಸರ ಮಾತ್ರ ಇದಕ್ಕೆ ಮ್ಯಾಚ್ ಆಗಲಿಲ್ಲ. ಅದು ಏನು ಬೇಡ, ಓವರಾಗುತ್ತೆ ಅಂತ ತೆಗೆದಿಟ್ಬಿಟ್ಟು ಓವರಾಲ್ ಅಲ್ಲೊಂದು ಇನ್ನೊಂದು ಮುಖ ಕಾಣಿಸ್ತಿದೆಯಲ್ಲ, ಅದಕ್ಕೆ ನಾನೇ ಪೇಂಟ್ ಮಾಡಿದೆ. ಅಂದರೆ ಏನಂತಾರದು, ಅಕ್ರಾಲಿಕ್ ಪೇಂಟ್ ಅಂತಾರೆ ಅದಕ್ಕೆ. ಅದು ಅದರಲ್ಲಿ ಮಾಡಿದೆ ನೋಡೋಣ ಅಂತ. ಬಟ್ ಇದೇ ತುಂಬ ಚೆನ್ನಾಗಿದೆ, ಇದಕ್ಕೆ ರೆಡಿ ಮಾಡು ಅಂದರು ಮನೆಯವರು. ಹಂಗಾಗಿ ಫೈನಲ್ ಆಗಿ ಇದನ್ನು ಅಮ್ಮನವ್ರ ಮುಖವಾಡ. ಸಾರಿ ಸ್ನೇಹಿತರೆ, ಅದು ನನಗೆ ನನಗೆ ರೆಡಿ ಮಾಡಬೇಕಾದ್ರೆ ಅದು ಆನ್ ಆಗಿದೆ ಅಂತ ಅಂದ್ಕೊಂಡೆ. ಬಹಳಷ್ಟು ಸಾರಿ ಹೀಗೆ ಮಾಡಿಬಿಟ್ಟಿದ್ದೀನಿ ನಾನು. ವಿಡಿಯೋ ಆನ್ ಆಗಿದೆ ಅನ್ಕೋತೀನಿ, ಬಟ್ ಅಲ್ಲಿ ರೆಕಾರ್ಡ್ ಆಗಿರಲ್ಲ ನೋಡಿ. ಇದೆಲ್ಲ ಎಕ್ಸ್ಟ್ರಾ ಇಷ್ಟನ್ನು ಮಾಡಿಕೊಡೋಕ್ಕೆ ಪೇಂಟು ಇದು ಎಲ್ಲ ಸೇರಿ, ಜುವೆಲ್ಸು ಎಲ್ಲ ಸೇರಿ ಒಂದು ಮುಖವಾಡಕ್ಕೆ 10,000 ರೂಪಾಯಿ ಹೇಳಿದ್ರು ವಿಡಿಯೋ ಕಾಲ್ನಲ್ಲಿ ನಾನು ನೋಡಿದೆ. ಆದರೆ ಬೇಡ ಅಂತ ಹೇಳ್ಬಿಟ್ಟು ನಾನೇ 1,000 ರೂಪಾಯಿಗೆ ಈ ಒಡವೆಗಳೆಲ್ಲ ಖರೀದಿ ಮಾಡಿಕೊಂಡು, ಕೆಲವಷ್ಟು ಮನೇಲಿತ್ತು, ತೊಗೊಂಬಂದು 1,000ದಲ್ಲಿ ಈ ಒಂದು ಏನು ಜುವೆಲ್ ಸೆಟ್ ಇದೆ ಇದನ್ನು ನಾನೇ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಹೇಗೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ತೋರಿಸ್ತೀನಿ. ಇನ್ನೊಂದು ಪೀಸು ಮಿಕ್ಕಿದೆ, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ಕೂಡ ನಾನು ನೆಕ್ಕಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬ ಓವರಾಗಿ ಬೇಡ. ಓವರಾಲ್ ಯಾವ ಥರ ಕಾಣಿಸ್ತಾ ಇದೆ ಅಮ್ಮನವರು ಮುಖವಾಡ ನೋಡಿ. ಸ್ವಲ್ಪ ಸ್ಕ್ರ್ಯಾಚ್ ಬಿದ್ದಿದ್ದರಿಂದ ನಾನೇ ಸ್ವಲ್ಪ ಕಲರ್ ಮಾಡಿದ್ದೀನಿ, ಅಷ್ಟೊಂದೇನು ಕಾಣಿಸೋದಿಲ್ಲ. ಬಟ್ ಚೆನ್ನಾಗಿದೆ. ಈಗ ಅರಿಶಿನ ಎಲ್ಲ ಹಚ್ಚಿದಾಗ ಅದೇನು ಅಷ್ಟು ಕಾಣಿಸೋದಿಲ್ಲ ಅಂದ್ಕೊಂಡು ಈ ತಿಲಕ ಇದನ್ನೆಲ್ಲ ನಾನೇ ಇಟ್ಟಿದ್ದೀನಿ. ಮತ್ತು ಏನು 3 ಥರ ಏನು ಮೂಗಿನ ಬಟ್ಟೆ ಇಟ್ಕೊಂಡಿದ್ದೆ, ಅದು ಎಲ್ಲ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಹಾಕಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಮ್ಮನವರ ಮುಖವಾಡ. ನನಗಂತೂ ತುಂಬ ಖುಷಿ ಆಯಿತು, ಎಷ್ಟು ಮುದ್ದಾಗಿ ರೆಡಿ ಆಗಿದೆ ಅಂತ. ಫೈನಲಿ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವರ ಮುಖ ಕಮಲ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡಿ. ಇದೊಂದು ಅಟ್ಯಾಚ್ ಮಾಡಿದೆ, ಸುಮ್ಮನೆ 3 ಪೀಸ್ ಇತ್ತು, ಅದು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ನಾನು ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಆ ಸೈಡಲ್ಲಿ ಒಂಚೂರು ಸ್ಕ್ರ್ಯಾಚ್ ಬಿದ್ದಿದೆ. ಓಕೆ, ಪರವಾಗಿಲ್ಲ. ಅವ್ರಿಗೆ ಹೇಳಿದ್ರು ಕೂಡ ಅವರು ಹಾಗೆ ಮಾಡಿದ್ರು. ಫೈನಲ್ ಆಗಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಿಮ್ಗೇನಾದರೂ ಇಷ್ಟ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ.
ಆಮೇಲೆ ನೀವೇ ರೆಡಿ ಮಾಡಿಸ್ಕೊಂಬಂದು ನೀವು ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ಬಿಟ್ಟಿರಾ. ಖಂಡಿತವಾಗಿಯೂ ಇದನ್ನು ನಾನೇ ರೆಡಿ ಮಾಡಿರೋದು. ಪೇಂಟ್ ಕೂಡ ನಾನೇ ಮಾಡ್ತೀನಿ. ಬಟ್ ನೋಡೋಣ ಅವ್ರದ್ದು ಹೇಗೆ ಬರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು, ಹಾಗಾಗಿ ಜರ್ಮನ್ ಸಿಲ್ವರ್ಗೆ ಮಾಡಿಸ್ಕೊಂಬಂದಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ. ನನಗೆ ಸಿಲ್ವರೇ ಇಡಬೇಕು ಅಂತ ಇಷ್ಟ. ಬಟ್ ಅವರು ಏನಾದರೂ ಮಾರ್ಕ್ ಆದರೆ ಬೇಡ ಅಂತಂದರು. ನಮ್ಮ ಮನೆಯವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ, ಬೇಡ ಇದೊಂದು ಸಲ ಈ ಥರ ಇಡೋಣ ನೋಡೋಣ ಅಂತ ಫೈನಲಾಗಿ ಅದನ್ನು ನೋಡಿ ಇದೇ ಬಾಕ್ಸಲ್ಲಿ ಅವ್ರು ಕೊರಿಯರ್ ಮಾಡಿದ್ದಿದ್ದು. ಇದನ್ನು ನೀಟಾಗಿ ಅದೇ ಥರ ಕವರ್ ಹಾಕಿ ನೀಟಾಗಿ ಎತ್ತಿಟ್ಟಿದ್ದೀನಿ. ಇನ್ನು ಹಬ್ಬಕ್ಕೆ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ನೋಡಿ ಇದೆಲ್ಲ ನಾನು ಮಧ್ಯಾಹ್ನದಿಂದ ನೋಡಿ ನೆನ್ನೆಯಿಂದ ನನಗೆ ಇಡೀ ಗುಬ್ಬಿ ಎಲ್ಲ ಸುತ್ತಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಎಲ್ಲ ಹುಡುಕಿ, ಸ್ಟಿಕಾನ್ ಗಮ್ಮು ಗುಬ್ಬಿನಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. ಫೈನಲಾಗಿ ಎಲ್ಲೆಲ್ಲಿ ಸಿಗುತ್ತೆ ನೋಡಿಕೊಂಡು ತೊಗೊಂಡು ನೋಡಿ ಇದೆಲ್ಲ ಪೇಂಟು ತುಂಬಾ ಚೆನ್ನಾಗಿರುತ್ತೆ. ಇದು ಅಕ್ರಾಲಿಕ್ ಪೇಂಟ್ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ನಾನು ಕೂಡ ಸುಮಾರು ಸಲ ನಾನೇ ಪೇಂಟ್ ಮಾಡಿದ್ದೀನಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಸೈಡಲ್ಲಿ ಮುಖವಾಡ ಇಟ್ಟಿದ್ದೀನಿ. ಬಟ್ ಅದೇನು ಬೇಡ ಅಂತ ನಾನು ವಾಶ್ ಮಾಡಿ ಎತ್ತಿಟ್ಟೆ. ಇದೇ ಇರಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿ ತೊಗೊಂಬಂದಿರೋದು ನಾನು. ಇದು ನೋಡಿ ಒಡವೆಗಳೆಲ್ಲ ನೋಡಿ ಇದೊಂದು ಸೆಟ್ ತೊಗೊಂಬಂದಿದ್ದೆ, 3 ತೊಗೊಂಬಂದಿದ್ದೆ ಈ ಥರದ್ದು. ಅದರಲ್ಲಿ ಇದು ಯಾಕೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಹಾಗಾಗಿ ಇದೇನಾದರೂ ಆ ರೀಲ್ಸ್ಗೆ ಏನಾದರೂ ಯೂಸ್ ಆಗ್ಬೋದು, ಇನ್ನೇನು ವಾಪಸ್ ಕೊಡೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ. 2 ಮಾತ್ರ ಯೂಸ್ ಆಯಿತು. ಫೈನಲಾಗಿ ಅವರು 10,000 ಹೇಳಿದರು ಈ ಥರ ಜ್ಯುವೆಲ್ ಸೆಟ್ ಮಾಡಿಕೊಡೋದಕ್ಕೆ. ಬಟ್ ನಾನಿಲ್ಲಿ 1,000 ಒಳಗಡೆ ರೆಡಿ ಮಾಡಿದ್ದೀನಿ. 1,000 ರೂಪಾಯಿ ಅಂದ್ಕೊಳ್ಳಿ. 1,000 ರೂಪಾಯಲ್ಲಿ ಅಮ್ಮನವ್ರ ಮುಖವಾಡ ರೆಡಿ ಮಾಡಿದ್ದೀನಿ. ಇನ್ನು ನೋಡಿ ಇದೆಲ್ಲ ಜುಮ್ಕಾಗಳು ಅದ್ರದ್ದು ಸೆಟ್ಟಲ್ಲಿ ಕೊಟ್ಟಿರೋದು. ಇದೆಲ್ಲ ಏನು ನಾನು ಯೂಸ್ ಮಾಡೋದಿಲ್ಲ, ಯಾಕೆಂದರೆ ನನ್ನ ಹತ್ರನೇ ಗೋಲ್ಡು ಜುಮ್ಕಾಗಳು ಬೇಜಾನಿದೆ. ಹಾಗಾಗಿ ಇದೆಲ್ಲ ನಾನು ಯಾವತ್ತೂ ಹಾಕ್ಕೊಂಡೇ ಇಲ್ಲ. ಏನಾದರೂ ಅಪ್ಪಿತಪ್ಪಿ ಯಾವತ್ತಾದರೂ ನನ್ನ ರೀಲ್ಸ್ಗಳನ್ನ ನೋಡ್ತಾ ಇರ್ತೀರ, ನಾನು ಹೇಗಿರ್ತೀನಿ ಹಾಗೆ ಮಾಡ್ಕೊತೀನಿ ರೀಲ್ಸ್ ಎಲ್ಲ. ಬಟ್ ಈ ಥರ ಎಲ್ಲ ಒಡವೆ ಸೆಟ್ಟೆಲ್ಲ ಹಾಕ್ಕೊಂಡು ಇದು ನನಗೆ ಇಷ್ಟ ಆಗೋದಿಲ್ಲ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ರೀಲ್ಸ್ಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ ಇದೆಲ್ಲ ನೋಡಿ. ಫೈನಲಾಗಿ ನನ್ನ ಹಬ್ಬಕ್ಕೆ ಅಮ್ಮನವರ ಮುಖಕಮಲ ರೆಡಿಯಾಗಿದ್ದಾಯಿತು. ಇದು ಕೂಡ ಇದೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಬಹಳಷ್ಟು ಐಟಮ್ಸ್ನ ಅಮ್ಮನವ್ರ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ. ಈ ಥರ ಒಡವೆಗಳು ಎಲ್ಲ. ಇದು ನೋಡಿ ಸೂರ್ಯ ಚಂದ್ರ ಚಿಕ್ಕದು. ಈಗ ದೇವ್ರ ರೂಮ್ನಲ್ಲಿ ಒಂದು ಮುಖವಾಡ ಇದೆ ಅಲ್ವಾ, ಫೈನಲಾಗಿ ನಾವು ಹೇಳಬೇಕು ಅಂದರೆ ಅಲಂಕಾರವಾಗಿ ಇದನ್ನು ಇಡ್ತೀವಿ. ಇನ್ನು ಫೈನಲಾಗಿ ನಾವು ಅಮ್ಮನವ್ರ ಕಳಶ ಅಂತ ಇಡೋದು ದೇವ್ರ ಮನೆಯಲ್ಲಿರುವಂತಹ ಮುಖವಾಡ, ಮತ್ತು ಅದೇ ಫೈನಲಾಗಿ ಕಳಶನ ದೇವ್ರ ಮನೆಯಲ್ಲಿ ಇಡೋದು. ಆ ಕಳಶ ಅಂತೂ ಯಾವುದೇ ಕಾರಣಕ್ಕೂ ಹಬ್ಬದ ದಿವಸ ಆಗಲಿ ಈ ಥರ ದಿವಸ ಆಗಲಿ ತೆಗಿಯಲ್ಲ. ಅದನ್ನು ಕೂಡ ಅಲಂಕಾರ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಹೇಗೆ ಅಲಂಕಾರ ಮಾಡ್ತೀನಿ ಅಮ್ಮನವ್ರ ಮುಖಾನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇನ್ನು ನೋಡಿ 2 ಸೆಟ್ ಯೂಸ್ ಆಯಿತು. ಇನ್ನು ಈ ದಾರ ಎಲ್ಲ ಬಿಸಾಕೋದೆ. ಇದೇನು ಗೊತ್ತಾ, ಇದು ಪ್ಯಾಚಸ್ ಅಂತ ಸಿಗುತ್ತೆ, ಬ್ಲೌಸ್ಗಳಿಗೆ ಹಾಕಿ ಸ್ಟಿಚ್ ಮಾಡ್ತಾರೆ, ಅದನ್ನು ತೊಗೊಂಬಂದಿದ್ದೀನಿ. ಇದು ಓಲೆ ಏನು ಯೂಸ್ ಆಗಲಿಲ್ಲ, ನಿಮಗೆ ತೋರಿಸ್ತೀನಿ. ಇದು ಓಲೆ ಏನಕ್ಕಾರು ನಾನೇ ಯಾವ್ದಾರ ಸ್ಯಾರಿಗೆ ಹಾಕ್ಕೊಂಡ್ರಾಯ್ತು ಅಂತ ಎತ್ತಿಟ್ಕೊಂಡೆ, ಅದು ಹಾಕೋದಕ್ಕಾಗಲಿಲ್ಲ. ಬಟ್ ಹೋದ ವರ್ಷ ತಂದಿದ್ದು ಯಾವುದೋ ಒಂದು ಓಲೆ ಇತ್ತು, ಅದಕ್ಕೆ ಗಮ್ ಹಾಕಿ ಸ್ಟಿಕಾನ್ ಗಮ್ ಹಾಕಿ ಮತ್ತು ಜುಮ್ಕನೂ ಹಾಗೇ ಗಮ್ ಮಾಡಿ ಅಂಟಿಸಿದ್ದೀನಿ. ನಿಮಗೆ ತೋರಿಸ್ತೀನಿ ಗಮ್ ಮಾಡಿರೋಂಥದ್ದು. ಈ ಪ್ಯಾಚಸ್ಸು ಅಮ್ಮನವರ ನನ್ನ ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ, ಪಿಂಕ್ ಬ್ಲೌಸ್ ಇದೆ. ಪಿಂಕ್ ಬ್ಲೌಸ್ಗೆ ನಾನು ಇದನ್ನು ಏನು ತೋಳು ಬಂದಿ ಥರ ನಾನು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ, ಅಂದರೆ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವೆರಡನ್ನು ನೋಡೋಣ ಮಾಡಿದ ದಿವಸ ಹೇಗೆ ಕಾಣಿಸುತ್ತೆ, ಹೇಗೆಲ್ಲ ರೆಡಿ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಇದನ್ನೆಲ್ಲ ಫೈನಲಾಗಿ ಎತ್ತಿಟ್ಕೋತಾ ಇದ್ದೀನಿ. ನನಗೇನು ಅಂತಂದರೆ ಪ್ರತಿ ವರ್ಷ ಏನಾದರೂ ಬೇರೆ ಬೇರೆ ಥರ ಕ್ರಿಯೇಟಿವಿಟಿಯಾಗಿ ಇಡಬೇಕು, ಅಮ್ಮನವ್ರ ಮುಖವಾಡನ ಬೇರೆ ಥರ ಇಡಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಹಾಗಾಗಿ ಏನಾದರೂ ಒಂದು ನನ್ನ ಮೈಂಡಿಗೆ ಹೇಗೆ ಬರುತ್ತೆ ಹಾಗೆ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಸುಮಾರು ವೀಡಿಯೋಗಳನ್ನೂ ನೋಡ್ತೀನಿ ನಾನು ಕೂಡ. ಬಟ್ ಇದು ಕೂಡ ಅವರೆಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಿಕೊಂಡು ಫೈನಲಾಗಿ ಈ ಜ್ಯುವೆಲ್ಸ್ ಎಲ್ಲ ತೊಗೊಂಬಂದು ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.